ನಿನ್ನ ಬಂದ್ಬಿಟ್ರ ಅತ್ತೆ? ಮೊದ್ಲು ಏಟು ಬಿತ್ತ ಅಥವಾ ನಾನ್ ಕಾಣಿಸಿದ್ದ? ಏಟು. ಯಾಕೆ ಅಂತ ಹೇಳು ದಮಯಂತಿ. ಹೇಳೋ ಅಗತ್ಯ ಇಲ್ಲಮ್ಮ. ನೀನ್ ಹೇಳಿದ್ದನ್ನ ಮರ್ತೋಗ್ಬೋದೇನೋ, ಆದ್ರೆ ನೀನ್ ಹೊಡೆದಿದ್ ನೆನ್ಪಿರುತ್ತಲ್ಲ. ಈ ಕುಟುಂಬದಲ್ಲಿ ಶಿವಪಾರ್ವತಿ ಅಂದ್ರೆ ನನ್ನ ಹೆಸರಷ್ಟೇ ಅಲ್ಲ, ಸಂಪ್ರದಾಯ ಸಂಸ್ಕಾರಕ್ಕೆ ಇಟ್ಟಿರೋ ಹೆಸರು. ಪದ್ಧತಿ ಪ್ರಕಾರ ಸೀರೆ ಉಟ್ಕೊಳ್ದಿದ್ರೆ ನಿನ್ನ ಸಿಗದ್ ಬಿಡ್ತೀನಿ. ಹೋಗೋ. ಅಮ್ಮೋರೆ, ಕೆನ್ನೆ ಮುಟ್ಟಿದ ಕೈ ಬಿಸಿಯಾಗಿರುತ್ತೆ, ಬಣ್ಣದಲ್ಲಿ ಮುಳುಗಿಸಿ ದಾರನ ಕಲಸಿ ಅಮ್ಮೋರೆ. ಊರಲ್ಲೂ ಮನೆ ಮನೆಯಲ್ಲೂ ನಾವು ತಯಾರಿ ಮಾಡಿರೋ ಸೀರೆನೆ ಉಡ್ತಿದ್ದಾರೆ ಅಂದ್ರೆ ಅದು ನಾವು ಮಾಡೋ ವ್ಯಾಪಾರ ಅಲ್ಲ, ನಮ್ಮಗಳ ಮೇಲೆ ಅವರಿಟ್ಟಿರೋ ಅಭಿಮಾನ. ಏನೋ ಈ ಸಲ ಈ ತರ ಬಣ್ಣದ ಸೀರೆ ತಂದಿದ್ಯಾ? ದುಡ್ಡು ಉಳಿಯುತ್ತೆ ಅಂತ ಅಮ್ಮೋರೆ. ಬಾಯಿ ಮುಚ್ಚು. ಅಕ್ರಮವಾಗಿ ಸಂಪಾದನೆ ಮಾಡಬೇಕು ಅಂದ್ರೆ ನಿಮ್ ಯಾರ ಸಹಾಯನೂ ನನಗೆ ಬೇಕಾಗಿಲ್ಲ. ಬಾಲಾಜಿ, ಲಾಭ ನೋಡ್ಬೇಡ ಅಂದ್ರು ಅಲ್ವಾ ಅತ್ತೆ? ನಾಳೆಯಿಂದ ರೇಟು ಕೂಡ ನೋಡಲ್ಲ ಅಮ್ಮ. ಎಲ್ಲರಿಗೂ ಒಂದು ಮಾತು, ನಾವು ಸೀರೆಗೆ ಮಾತ್ರ ಬಣ್ಣ ಹಾಕ್ಬೇಕೆ ಹೊರತು ಮುಖಕ್ಕೆ ಹಾಕ್ಬಾರ್ದು. ನೀತಿ ನಿಯಮ ಕಟ್ಟುಪಾಡುಗಳನ್ನ ದಾಟಿದ್ರೆ ಹೆತ್ತ ಮಕ್ಕಳನ್ನು ಕ್ಷಮಿಸೋದಿಲ್ಲ. ಹಲೋ ಮಾಧುರಿ, ಯಾವ ಫ್ಲೋರ್ ಅಲ್ಲಿ ಇದೆಯಾ? ಫಸ್ಟ್ ಫ್ಲೋರಾ? ಬರ್ತಾ ಇದೀನಿ. ಮಾಧುರಿ, ಎಲ್ಲಿದ್ಯಾ? ಟ್ರಯಲ್ ರೂಮ್ ಅಲ್ಲ, ಬರ್ತಾ ಇದೀನಿ. ಮಾಧುರಿ, ಮಾಧುರಿ, ಟ್ರೈ ಮಾಡು. ಮಾಧುರಿ, ನಿನ್ನ ಹೆತ್ತೋರು ಯಾರೋ ಗೊತ್ತಿಲ್ಲ, ಆದ್ರೆ ನಿನಗೊಬ್ಳು ಮಗಳಿದ್ದಾಳೆ ಅಂದ್ರೆ ಯಾರು ನಂಬಲ್ಲ. 10 ವರ್ಷ ಕಡಿಮೆ ಮಾಡ್ಕೋಬಹುದಾ? ಕನ್ಫರ್ಮ್ ಆಗಿ. ಆದ್ರೆ ಈ ಡ್ರೆಸ್ ಮೇಲೆ 10 ರೂಪಾಯಿ ಕೂಡ ಕಡಿಮೆ ಮಾಡೋ ತರ ಇಲ್ಲ. ಮಾಧುರಿ, ಒಂದ್ ಸೆಲ್ಫಿ ಪ್ಲೀಸ್, ನೆನ್ಪಿಗೋಸ್ಕರ. ಓಕೆ. ಚೆನ್ನಾಗಿದೆ ಅಲ್ವಾ? ಮಾಡ್ತೀನಿ ತಡಿ. ನಿಂಗೆ ನೀನಿದ್ರ ಬಿಲ್ ಕಟ್ತಿರೋ, ನಾನು ಅವನಿಗೆ ಪಾಠ ಕಲಿಸ್ತೀನಿ. ಏ ಕಲ್ಯಾಣಿ, ಹಾಯ್. ಯಾವ ಆಪ್ ಯೂಸ್ ಮಾಡ್ತಿದ್ಯಾ? ಅಷ್ಟು ಕಲರ್ಫುಲ್ ಆಗಿರುವಾಗ ಮತ್ತೆ ಕಲರಿಂಗ್ ಯಾಕೆ? ಹೈಡ್ ಅಂಡ್ ಸೀಕ್ ಆಡೋ ಹಾಗೆ ಪಕ್ಕದಲ್ಲಿ ನಿಂತು ಫೋಟೋ ತೆಗಿಬಾರ್ದು ಮಾವ. ಡೈರೆಕ್ಟ್ ಆಗಿ ಕೇಳ್ಬಿಡ್ಬೇಕು. ನಾನಾದ್ರೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ. ನಿನ್ ಫ್ರೆಂಡ್ ನಂಬರ್ ಕೊಡ್ತೀಯಾ? ಹಾ, ಖಂಡಿತ ಕೊಡ್ತೀನಿ, ತಗೋ. 9848-343. ಇದು ಮಾಧುರಿದಲ್ಲ, ಅವಳ ಹಸ್ಬೆಂಡ್ದು. ಅವಳಿಗೆ ಮದ್ವೆ ಆಗಿದ್ಯಾ? ಅಮ್ಮ ಕೂಡ ಆಗಿದ್ದಾಳೆ. ಮಮ್ಮಿ ಅಂತ ಕರೀದೇ ಇದ್ರು ಅವ್ರ ಮಗಳು ನಾನೇ ಕಣೋ ಮಾವ. ಸಾರಿ ಸಿಸ್ಟರ್,
ಸಾರಿ. ಹಾ ಎಲ್ಲಿಗ ಹೋಗ್ತಿದ್ಯಾ? ಕದ್ದು ಹೆಣ್ಮಕ್ಳ ಫೋಟೋ ತೆಗಿದ್ಯಾ? ರಾಸ್ಕಲ್ ನಿನಗ್ ನಂಬರ್ ಬೇರೆ ಬೇಕೇನೋ? ಹೇಳು. ಬಿಡೆ ನೀವು Sorry, ಹೋಗಿ ಸರ್, madam. ಹೋಗ್ಲಿ ಬಿಡೆ. ಅವನ್ಯಾಗೆ ಹೋಗಕ್ ಬಿಟ್ಟೆ? ಏನ್ ಮಾಡ್ತಾ ನೋಡ್ದಲ್ಲ? ಅಯ್ಯೋ, ನೀನ್ ನನ್ನ ಅಮ್ಮ ಅಂತಾನೋ ಮಮ್ಮಿ ಅಂತಾನೋ ಕರೆದ್ರೆ ಈ ಜಗಳಗಳೇ ಇರಲ್ಲ ಅಂದ್ಮೇಲೆ. ಮಾಧುರಿ ಅನ್ನೋ ಹೆಸರಿನಲ್ಲೇ ಮದರ್ ಅನ್ನೋ ಕರೆ ಇದೆ. ಸರಿ ನಡಿ, ನಿಮ್ಮಪ್ಪ ಒಬ್ರನ್ನೇ ಬಿಟ್ ಬಂದಿದೀವಿ. ನಡಿ ನಡಿ. ಅವನ ಚಿಕ್ಕ ಮಗು ಅನ್ಕೊಂಡಿದೀನೋ, ಆದ್ರೆ ಅವನಂದ್ರೇನೆ ನಿಂಗ್ ಭಯ ಜಾಸ್ತಿ. ಯಾಕಷ್ಟೊಂದು ಅನುಮಾನ? ಆ ಲಕ್ಷಣನೇ ಇಷ್ಟು ದಿನ ಅವರು ನನ್ ಜೊತೆ ಇರೋ ಹಾಗೆ ಮಾಡಿರೋದು. ಏ ಹುಡುಗಿ ನಿಂತ್ಕೋ. ಅಯ್ಯೋ ಏ ಹುಡುಗಿ ನಿನ್ನೆ. ಏ ಹುಡುಗಿ, ಹಲೋ ಹಲೋ, ನಿಮ್ಮನ್ನೇ. ಏ ಹುಡುಗಿ ನಿಂತ್ಕೋ. ನಿನ್ ಪ್ರಾಬ್ಲಮ್ ಏನು? ನಿನ್ ಪ್ರಾಬ್ಲಮ್ ಏನು? ಹೇಯ್ ಪ್ಲೀಸ್ ಸೇವ್ ಮೀ. ಅವ್ರು ಆಗ್ಲಿಂದ ನನ್ನ ಹಿಂದೆ ಬಿದ್ದಿದ್ದಾರೆ. ಹೇ ಮಿಸ್ಟರ್, ಕೂದ್ಲಿಗೆ ಬಣ್ಣ ಹಾಕೊಂಡ್ ಮಾತ್ರಕ್ಕೆ ನೀನ್ ಹೆಂಗಾಗ್ಬಿಡ್ತೀಯಾ? ಹಲೋ, ನಾನು ಹೇಳೋದನ್ನ ಕೇಳ್ರಮ್ಮ.